ಮಾಡಲಿಕ್ಕೆ ಪ್ರಾರಂಭಿಸಿತು. ಮೊದಲಿಗೆ ಮೋಟಾರ್ ವಾಹನ ಕಾಯ್ದೆಗಳಿಗೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ತಿದ್ದುಪಡಿಯನ್ನು ಮಾಡ್ತಾ 2025ರಲ್ಲಿ 4 ಶ್ರಮ ಸಂಹಿತೆಗಳನ್ನು ಜಾರಿಗೆ ತರತಕ್ಕಂಥ ಪ್ರಯತ್ನವನ್ನು ಮಾಡಿ ಈಗಾಗಲೇ ಇರ್ತಕ್ಕಂಥ 49 ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಿ ಅದನ್ನೆಲ್ಲವನ್ನು ಕೂಡ ಮರ್ಜ್ ಮಾಡಿ 4 ಶ್ರಮ ಸಂಹಿತೆಗಳಾಗಿ ಅದನ್ನು ಬದಲಾವಣೆ ಮಾಡಿರುವಂಥದ್ದು ತೀರಾ ಖಂಡನೀಯ ಅನ್ನುವಂಥ ಮಾತನ್ನು CIT ಇವತ್ತು ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಏನೊಂದು ಇದ್ದಂಥ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದರೆ ಅದು ಇಂದು ಪೂರ್ತಿಯಾಗಿ ಮಾಲೀಕರ ಪರ ಇದೆ ಅಂತೇಳಿ ಹೇಳುವಂಥದ್ದನ್ನು ನಾವಿವತ್ತು ಹೇಳಲಿಕ್ಕೆ ಬಯಸ್ತೇವೆ. ಅದೇ ಹೊತ್ತಿಗೆ ಭಾರತ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಶ್ರಮಜೀವಿಗಳ ಶ್ರಮವನ್ನು ಅತ್ಯಂತ ಕಡಿಮೆ ದರದಲ್ಲಿ ಖರೀದಿ ಮಾಡಲಿಕ್ಕೆ, ಹೆಚ್ಚು ಶೋಷಣೆಗಳನ್ನು ಮಾಡಲಿಕ್ಕೆ, ಹೆಚ್ಚು ಸಮಯ ದುಡಿಸ್ಕೊಳ್ಳಿಕ್ಕೆ, ಅತಿ ಕಡಿಮೆ ಸಂಬಳ ಹಾಗೂ ಸವಲತ್ತುಗಳನ್ನು ನೀಡಲಿಕ್ಕೆ ಈ ಒಂದು ಸಂಹಿತೆಗಳು ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು ಇವತ್ತು ಕಾರ್ಮಿಕ ಸಂಘಗಳ ಒಂದು ಆಕ್ಷೇಪವಾಗಿದೆ. ಆ ಕಾರಣಕ್ಕೆ ಆ ಒಂದು ಶ್ರಮ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕು ಅಂತೇಳಿ ಹೇಳಿ ನಾವು 2019ರಿಂದಲೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಆ ಒಂದು ಶ್ರಮ ಸಂಹಿತೆಯನ್ನು ಜಾರಿಗೆ ತರುವಾಗಲೂ ಕೂಡ ಕಾರ್ಮಿಕ ಸಂಘಗಳ ಮಧ್ಯೆ ಯಾವುದೇ ಒಂದು ಸಮಾಲೋಚನೆಯನ್ನು ನಡೆಸಿಲ್ಲ. ತಂದ ನಂತರದಲ್ಲೂ ಕೂಡ ಆ ಒಂದು ಶ್ರಮ ಸಂಹಿತೆ ಬಗ್ಗೆ ಕಾರ್ಮಿಕ ಸಂಘಗಳ ಮಧ್ಯೆ ಯಾವುದೇ ಸಮಾಲೋಚನೆಯನ್ನು ನಡೆಸದೆ ಹಾಗೂ ಕಾರ್ಮಿಕ ಸಂಘಟನೆಗಳು ನೀಡಿದಂಥ ತಿದ್ದುಪಡಿಗಳನ್ನು ಕೂಡ ಪರಿಗಣಿಸದೆ ಇವತ್ತು ಅದನ್ನು ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಈ ರೀತಿ ಏನಾದರೂ ಒಂದು ಶ್ರಮ ಸಂಹಿತೆ ಜಾರಿಗೆ ಬಂದದ್ದೇ ಆದರೆ ಅದು 8 ಗಂಟೆಗಳ ದುಡಿಮೆಯನ್ನು 12 ಗಂಟೆಗೆ ವಿಸ್ತರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ಮಹಿಳೆಯರಿಗೆ ರಾತ್ರಿ ಪಾಳಯದಲ್ಲಿ ದುಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಇನ್ನು ಕೆಲಸಕ್ಕೆ ಇರ್ತಕ್ಕಂಥ ಯಾವುದೇ ಭದ್ರತೆಯನ್ನು ಕೂಡ ಅಲ್ಲಿ ಪರಿಗಣಿಸುವುದಿಲ್ಲ. ಕೆಲಸದ ಸ್ಥಳದಲ್ಲಿರ್ತಕ್ಕಂಥ ಒಂದು ಅಪಾಯಕಾರಿ ಸನ್ನಿವೇಶದಲ್ಲಿ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೆ ಅಥವಾ ಅಪಾಯಕಾರಿ ಅನಾಹುತಗಳಾದರೆ ಅದಕ್ಕೆ ಮಾಲೀಕರನ್ನು ಯಾವುದೇ ರೀತಿಯಲ್ಲಿ ಜವಾಬ್ದಾರಿ ಮಾಡದೇ ಇರುವಂಥ ಒಂದು ನೀತಿ ಸಂಹಿತೆ ಇದಾಗಿದೆ. ಅದೇ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥದ್ದನ್ನು ಇವತ್ತು ನಿರಾಕರಣೆ ಮಾಡಲಾಗ್ತಾ ಇದೆ. ಇನ್ನು ಕಾಯಂ ಸ್ವರೂಪದ ಹುದ್ದೆಗಳನ್ನು ಪೂರ್ತಿಯಾಗಿ ತೆಗೆದುಹಾಕಿ ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್ ಅಂತೇಳಿ ಹೇಳುವ ನಿಗದಿತ ಅವಧಿಯ ಉದ್ಯೋಗಗಳು ಹಾಗೂ ಟ್ರೈನಿಗಳಾಗಿ ದುಡಿಸ್ಕೊಳ್ಳುವಂಥದ್ದು, ಸ್ಟೈಪೆಂಡಲ್ಲಿ ದುಡಿಸ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಶ್ರಮವನ್ನು ಅತ್ಯಂತ ಕಡಿಮೆ ದರದಲ್ಲಿ ಖರೀದಿಸ್ತಕ್ಕಂಥ ಒಂದು ಏನೊಂದು ಶ್ರಮ ಸಂಹಿತೆ ಇದೆ ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಈಗಾಗಲೇ ಇರ್ತಕ್ಕಂಥ ಕಾರ್ಮಿಕರಿಗೆ ಇರ್ತಕ್ಕಂಥ ಒಂದು ಭದ್ರತಾ ಒಂದು ಏನು ವ್ಯವಸ್ಥೆಗಳಿದೆ, ಸಾಮಾಜಿಕ ಭದ್ರತೆ ಇದೆ, ಅದನ್ನು ಈ ಒಂದು ನೀತಿ ಸಂಹಿತೆಯಲ್ಲಿ ನಿರಾಕರಣೆ ಮಾಡಲಾಗ್ತಾ ಇದೆ. ESI ಅನ್ನು PF ಅನ್ನು ಇವತ್ತು ದುರ್ಬಲಗೊಳಿಸಿ ಅದರಲ್ಲಿರುವಂಥ ಹಣವನ್ನು ಇತರ ಮಾರುಕಟ್ಟೆಯಲ್ಲಿ ತೊಡಗಿಸ್ತಕ್ಕಂಥದ್ದು, ಈ ರೀತಿ ಮಾಡೋದ್ರ ಮುಖಾಂತರ ಶ್ರಮಿಕರ ಒಂದು ಹಕ್ಕೇನಿದೆ ಅದನ್ನು ದುರುಪಯೋಗ ಮಾಡ್ತಕ್ಕಂಥದ್ದನ್ನು ನಾವಿವತ್ತು ಕಾಣ್ತೇವೆ. ಈ ರೀತಿಯಾಗಿ ಹಲವಾರು ವಿಭಾಗದಲ್ಲಿ ಇವತ್ತು ಶ್ರಮವನ್ನು ಅತ್ಯಂತ ಚೀಪಾಗಿ ಮಾಡುವಂಥದ್ದು ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ ಹೇಳಿದ್ರೆ ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲಕರವಾದ ವಾತಾವರಣ ಅಂತೇಳಿ ಹೇಳುವಂಥದ್ದನ್ನು ನಿರ್ಮಿಸಲಿಕ್ಕಾಗಿ ಇವತ್ತು ಈ ಒಂದು ಶ್ರಮ ಸಂಹಿತೆಯನ್ನು ತಿದ್ದುಪಡಿ ಮಾಡ್ತಿದ್ದಾರೆ ಅಂತೇಳಿ ಹೇಳಿದ್ರೆ ಹಣವನ್ನು ಬಂಡವಾಳವನ್ನು ಹಾಕಿ ಕಾರ್ಮಿಕನ ದುಡಿಸ್ಕೊಳ್ತಕ್ಕಂಥವರಿಗೆ ಅತ್ಯಂತ ಲಾಭ ಮಾಡಿಕೊಡುವಂಥದ್ದು ಹಾಗೂ ಅವರ ಯಾವುದೇ ಅಪರಾಧಗಳು ಕೂಡ ಇವತ್ತು ಸಾಬೀತಾಗದ ರೀತಿಯಲ್ಲಿ ಅದಕ್ಕೆ ಯಾವುದೇ ಅಪರಾಧಕ್ಕೂ ಕೂಡ ಶಿಕ್ಷೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ಮಾಡಲಾಗ್ತಾ ಇದೆ.